ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಎದ್ದೇಳುತ್ತೆ ನೋಡಿ. ನಿಜವಾದ ಹೋರಾಟ ಇನ್ನೆದ್ದೇಳುತ್ತೆ. ಅಂತಹ ಒಂದು ಹೋರಾಟಕ್ಕೆ ಸಣ್ಣ ಕಿಡಿಯನ್ನು ಹಚ್ಚುವಂಥ ಕೆಲಸನ ನಾನು ಚಿಕ್ಕಬಳ್ಳಾಪುರ ಜನತೆ ಮಾಡಿದೆ. ಯಾರ್ಯಾರು ಚುರುಕು ಮುಟ್ಟಿಸ್ಬೇಕು ಮುಟ್ಟಿಸಿದ್ದೀವಿ. ಎಲ್ಲರೂ ನಿದ್ದೆಯಿಂದ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ಏನೇನು ಟೀಕೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀರನ್ನು ಹರಿಸೋದ್ರ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಹೋಟೆಲ್ ಯಾರ್ದು? ಬ್ರದರ್, ಸಂಡೇ ಆದಷ್ಟು ಬಂದ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಗೊತ್ತಾ? ಕನ್ನಡನ ಏನು? ತಮಿಳ್. ಕನ್ನಡ ಕೌನ್ ಕಿಸ್ಕೋ ಆತ? ಸ್ವಲ್ಪ ಸ್ವಲ್ಪ ಕನ್ನಡ బರುತ್ತೆ. తమిళವರು ಬಂದವರಲ್ಲಪ್ಪ ನಮ್ದಕ್ಕೆ పర్వాగిಲ್ಲ. తెలుగు వచ్చా? బ్రదర్, మేము సండే చిక్కబళ్ళాపురం బంద్ చేస్తున్నాం నీళ్ళ కోసం. మంచి నీళ్ళు ఇవ్వాలని మిమ్మల్ని మేము రిక్వెస్ట్ చేస్తున్నాం. ఓకేనా? మీరు దయవించి సపోర్ట్ చేయండి. ఓకే, బలవంతంగా ఏం చేసేలేదు. అందరూ క్లోజ్ చేస్తున్నారు. మీరు కూడా క్లోజ్ చేస్తే చిక్కబళ్ళాపురం జనాలకి మీరు సహాయం చేసినట్లు ఉంటుంది. ఓకేనా? ఈ సండే ఫుల్ డే. థ్యాంక్ యూ. ಸಂಡೇ ದಯವಿಟ್ಟು ಕ್ಲೋಸ್ ಮಾಡಬೇಕು ಬ್ರದರ್. ದಯವಿಟ್ಟು ನೀವೇ ಓನರಾ? ನಿಮ್ಮ ಓನರ್ ಇದ್ದಾರ? ಓನರ್ಗೆ ಹೇಳ್ಬಿಡಿ. ಯಾರ್ದಿದ್ದು ಬಾರ? ಅನಿಲ್ ಅಣ್ಣಂದ. ಅನಿಲ್ ಅಣ್ಣಂಗೆ ಹೇಳಿ ಮತ್ತೆ ಸಂದೀಪ್ ರೆಡ್ಡಿ ಬಂದಿದ್ರು ಅಂತ. ದಯವಿಟ್ಟು ಅವತ್ತೊಂದು ದಿವಸ ಕ್ಲೋಸ್ ಮಾಡಿ. ಥ್ಯಾಂಕ್ ಯು. ಆಗಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಬರ್ರಪ್ಪ, ಬರ್ತೀವಣ್ಣ. ಆಗಲಿ ಅಣ್ಣ, ಬರ್ತೀವಣ್ಣ. ಪ್ಲೀಸ್ ಅವತ್ತಾದರೆ ಕ್ಲೋಸ್ ಮಾಡಿ. ಥ್ಯಾಂಕ್ ಯು. ನೋಡ್ರಪ್ಪ, ಮುಂದಕ್ಕೆ ಹೋಗ್ರಿ ವೆಂಕಟೇಶಣ್ಣ. ಥ್ಯಾಂಕ್ ಯು. ಕೊಟ್ಬೇಡ ಮುಂದಕ್ಕೆ, ಕೊಟ್ರಲ್ಲ. ದಯವಿಟ್ಟು ಅವತ್ತು ಹೆಲ್ಪ್ ಮಾಡಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಬಂದು ಚೆನ್ನಾಗಾಗಲಿ ಸರ್. ನಿಮ್ಮ ಕೈನಾಗಾದ್ರೆ ಅದೇ ಬೇಕಾಗಿರೋದು ನನಗೆ. ಎಲ್ಲ ಬೆಸ್ಟ್ ಆಫ್ ಲಕ್ ಇನ್ ಎವ್ರಿಥಿಂಗ್ ಅವರ್ ಮೂಮೆಂಟ್ ಆಗಲಿ. ಯಾವಾಗ ನಮ್ಮೂರೆಲ್ಲ ಚಿಕ್ಕಬಳ್ಳಾಪುರದವರೆಲ್ಲ. ನೀವು ಆ ಕಡೆ ಬನ್ನಿ ಅಣ್ಣ. ಹುಷಾರು. ನೋಡಿ, ನಾನು 2 ದಿವಸದಿಂದ ಕೂಡ ಒಂದು ವಿಡಿಯೋ ಮಾಡಿ ಕೊಟ್ಟೆ. ನಮ್ಮ ಹುಡುಗರಿಗೆಲ್ಲ ಒಂದು ಸಂದೇಶ ಕೊಟ್ಟೆ, ನನ್ನ ಜನ ಜೊತೆಯಲ್ಲಿರುವಂಥ ಎಲ್ಲರಿಗೂ. ಏನಂತಂದರೆ, ಟೀಕೆಗಳು ಮಾಡುವಂತಹ ಕೆಲಸ ನಡೀತಾನೆ ಇರ್ತವೆ. ಟೀಕೆಗಳು ಯಾವತ್ತೂ ಸಾಯುತ್ತವೆ, ಕೆಲಸಗಳು ಮಾತ್ರ ಉಳಿಯುತ್ತವೆ. ಆ ರೀತಿ ಒಂದು ಸಿದ್ಧಾಂತವನ್ನು ನಂಬಿಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಯಾರ್ಯಾರಿಗೆ ಏನೇನು ಟೀಕೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀರನ್ನು ಹರಿಸೋದ್ರ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಅವರ ಮುಖಕ್ಕೆ ಆ ಒಳ್ಳೆಯ ನೀರನ್ನು ಎರಚಿ ನಿಮ್ಮ ಏನು ಆಟಗಳೇನಿತ್ತು, ನಿಮ್ಮ ಕಳ್ಳಾಟಗಳೇನಿತ್ತು, ಇದಕ್ಕೆಲ್ಲ ನಿಮಗೆ ಇದೋ ಉತ್ತರ ಅಂತೇಳಿ ಆ ಒಳ್ಳೆಯ ನೀರನ್ನು ತಂದು ಅವರ ಮುಖಕ್ಕೆ ಎರಚಿ ನಾವು ಬುದ್ಧಿ ಹೇಳ್ತೀವಿ. ನೀರು ತರಬೇಕು ಅಂದರೆ ನಾವೇ ತರಬೇಕಂತಲ್ಲ. ನೀರು ತರಬೇಕಾಗಿರೋದು ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರು, ಶಾಸಕರು, ಮಂತ್ರಿಗಳು. ಅವರು ತರ್ತಾರೆ. ಯಾಕೆ ತರ್ತಾರೆ ಅಂದರೆ, ಈ ಚಿಕ್ಕಬಳ್ಳಾಪುರ ಜನ ಈ ರೀತಿ ದಂಗೆ ಎದ್ದೇಳ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದ ಜನ ಇವತ್ತೇನು ಓನಾಮ ಬರೀತಾ ಇದ್ದಾರೆ, ಇದು ಇಡೀ ನನ್ನ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಎದ್ದೇಳುತ್ತೆ ನೋಡಿ. ನಿಜವಾದ ಹೋರಾಟ ಇನ್ನೆದ್ದೇಳುತ್ತೆ. ಅಂತಹ ಒಂದು ಹೋರಾಟಕ್ಕೆ ಸಣ್ಣ ಕಿಡಿಯನ್ನು ಹಚ್ಚುವಂಥ ಕೆಲಸನ ನಾನು ಚಿಕ್ಕಬಳ್ಳಾಪುರ ಜನತೆ ಮಾಡಿದೆ. ಇದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಇದೇ ಕಾಂಗ್ರೆಸ್ನವ್ರು ಈಗಾಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬರು ಮಾತಾಡಿದ್ದಾರೆ, ನಾನು ನೀರು ತಂದೇ ತರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೊಂದು ನಮ್ಗೆ ಗೆಲುವು ಸಿಕ್ತು. ಆಂಜನಪ್ಪ ಸಾಹೇಬರು ಮಾತಾಡಿದ್ದಾರೆ, ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಮ್ಮನ್ನು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಎಂಡ್ ಆಫ್ ದ ಡೇ ಅವ್ರು ಏನು ಹೇಳಿದ್ದಾರೆ, 6 ತಿಂಗಳೊಳಗಡೆ ನೀರು ತಂದಿಲ್ಲ ಅಂದರೆ ರಾಜೀನಾಮೆ ಮಾಡ್ತೀನಿ, ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಕರೆಕ್ಟಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಚುರುಕು ಮುಟ್ಟಿಸ್ಬೇಕು ಮುಟ್ಟಿಸಿದ್ದೀವಿ. ಎಲ್ಲರೂ ನಿದ್ದೆಯಿಂದ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಮ್ಮ ಶಾಸಕರು ಸಹ, ಪ್ರದೀಪ್ ಈಶ್ವರ್ ಅವರು ಸಹ
ನೀರಿನ ಏನು 3ನೇ ಹಂತದ ಶುದ್ಧೀಕರಣ ಜೊತೆ ನಾನು ಇದ್ದೀನಿ ಅಂತ ಹೇಳಿದರೆ ಅಲ್ಲಿಗೆ ಒಂದೊಂದೇ ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೀವಿ, ಕರೆಕ್ಟಾಗಿ ಇಡ್ತಾ ಇದ್ದೀವಿ. ಇಡೀ ನಮ್ಮ ವಿಧಾನಸೌಧವನ್ನು ಕದಲಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮಾರ್ಚ್ 15ರ ಬಂದಿಗೆ ಸರ್ ಜನಗಳಿಗೆ ಏನೊಂದು ಕರೆಯನ್ನು ಕೊಡೋದಕ್ಕೆ ಬಯಸ್ತಾರೆ? ಮಾರ್ಚ್ 15ರ ಬಂದು ಶಾಂತಿಯುತವಾದ ಬಂದಾಗಿರಬೇಕು, ಸ್ವಯಂ ಪ್ರೇರಿತ ಬಂದಾಗಿರಬೇಕು. ಎಸ್ಪೆಷಲಿ ನನ್ನೆಲ್ಲ ಯುವ ಮಿತ್ರರಿಗೆ ನಾನು ಕರೆ ಕೊಡೋದು ಏನಂತಂದರೆ, ಯಾವುದೇ ಕಾರಣಕ್ಕೂ ಯಾರನ್ನು ಅಂಗಡಿ ಮುಂಗಟ್ಟುಗಳನ್ನಿರ್ಬೋದು, ಯಾವುದೇ ವಹಿವಾಟುಗಳನ್ನಿರ್ಬೋದು ಬಲವಂತವಾಗಿ ಮುಚ್ಚುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಆ ರೀತಿ ಏನಾದರೂ ಕೆಲಸ ಮಾಡಿದ್ರೆ ನಾವು ಸೋತ್ವಿ ಅಂತ ಅರ್ಥ. ನಾವು ಏನು ಪದೇ ಪದೇ ಪ್ರಬುದ್ಧ ನಾಗರಿಕರು, ನನ್ನ ಚಿಕ್ಕಬಳ್ಳಾಪುರ ಜನತಾ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಮಸಿ ಬಳಿಯುವಂತಹ ಕೆಲಸ ನೀವು ಮಾಡ್ದಂಗೆ ಆಗುತ್ತೆ. ಏನು ಯಾರನ್ನಾದರೂ ಬಲವಂತವಾಗಿ ಅಂಗಡಿ ಮುಚ್ಚಿಸಿದ್ರೆ ಯಾವುದೇ ಕಾರಣಕ್ಕೂ ಬೇಡ. ಯಾರ್ಯಾರಿಗೆ ಸ್ವಾಭಿಮಾನಿಗಳಿದ್ದಾರೆ, ಯಾರಿಗೆ ತಮ್ಮ ಮನೆಯಲ್ಲಿ ಒಳ್ಳೆ ನೀರು ಬರಬೇಕು ಅಂತ ಅನ್ಕೊತಾರೆ, ಯಾರು ಮಕ್ಕಳಿಗೆ ಒಳ್ಳೆ ನೀರಲ್ಲಿ ಅವರಿಗೆ ಒಂದು ಅಡುಗೆ ಮಾಡಿಕೊಡ್ಬೇಕು ಅಂತ ಅನ್ಕೊತಾರೆ, ಯಾರಿಗೆ ಒಳ್ಳೆ ಅವರ ಹಸುಗಳಿಗೆ ಕರುಗಳಿಗೆ ಒಳ್ಳೆ ನೀರು ಕೊಟ್ಟು ಅದರಲ್ಲಿ ಆ ನೀರಲ್ಲಿ ಉಪಯೋಗಿಸ್ಬೇಕು ಅಂತ ಅನ್ಕೊಳ್ಳೋಂತಹ ಈ ಮನುಷ್ಯತ್ವ ಇರುವಂತಹ ಎಲ್ಲರೂ ಸಹ ಈ ಒಂದು ಕರೆಗೆ 100% ಹೋಗೊಟ್ಟಿದ್ದಾರೆ. ಎಲ್ಲರೂ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾರೆ. ಕೆಲವು ಕಡೆ ಏನು ರೈತರ ವಿಷಯದಲ್ಲಿರ್ಬೋದು ಒಂದಷ್ಟು ಸಡಿಲತೆ ಇರುತ್ತೆ. ಅದು ಬಿಟ್ಟರೆ ಎಲ್ಲರೂ ಸಹ 100% ಅಂಗಡಿಗಳನ್ನು ವ್ಯಾಪಾರಗಳನ್ನು ಮುಚ್ಚುವಂತಹ ಕೆಲಸ ಮಾಡ್ತೀವಿ ಅಂತ ಸಾಗರೋಪಾದಿಯಲ್ಲಿ ನನಗೆ ಮೆಸೇಜಸ್ ಮಾಡ್ತಿದ್ದಾರೆ. ವಿಡಿಯೋಗಳನ್ನು ಮಾಡಿ ಗೃಹಿಣಿಯರಿಂದ ಹಿಡಿದು ಸಣ್ಣ ಸಣ್ಣ ವ್ಯಾಪಾರಸ್ಥರಿಂದ ಹಿಡಿದು ಸ್ಟೂಡೆಂಟ್ಸಿಂದ ಹಿಡಿದು ಈ ಒಂದು ಏನು ನಾವು ಆಂದೋಲನ ಮಾಡ್ತಿದ್ದೀವಿ ಜೊತೆಗೆ ನಿಂತಿರೋದು ನಿಜಕ್ಕೂ ಅದ್ಭುತವಾದ ಪ್ರತಿಕ್ರಿಯೆ ಇದು. ಇಂತಹ ಚಿಕ್ಕಬಳ್ಳಾಪುರದನ್ನ ಇಂತಹ ಒಂದು ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ, ಈ ಪ್ರಬುದ್ಧತೆಯ ನಾಡಿನಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. 100% ಚಿಕ್ಕಬಳ್ಳಾಪುರ ಬಂದು ಕರೆಕ್ಟಾಗಿ ಶಾಂತಿಯುತವಾಗಿ ಅರ್ಥಪೂರ್ಣವಾಗಿ ನಡೆಯುತ್ತೆ ಅನ್ನೋದು ನನ್ನ ನಂಬಿಕೆ ಸರ್.